ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಸೋಮವಾರದ ವ್ಲಾಗ್ ಫ್ರೆಂಡ್ಸ್. ಸೋಮವಾರ ಡೈಲಿ ರಂಗೋಲಿ ಹಾಕ್ದಾಗೆ ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕ್ತೆ. ಈ 4 ದಿನದಿಂದ ರಂಗೋಲಿ ಏನು ಶೇರ್ ಮಾಡಿರಲಿಲ್ಲ. ನಂದು ಫೋನ್ ಸ್ಟ್ಯಾಂಡ್ ಹೊಡೆದೋಗಿದೆ ಫ್ರೆಂಡ್ಸ್. ಅದರಿಂದ ಹೆಂಗೆ ಶೇರ್ ಮಾಡೋದು ಅಂತ ಶೇರ್ ಮಾಡಿಲ್ಲ. ಆದರೆ ಇವತ್ತು ಕೈಯಲ್ಲೇ ಫೋನ್ ಹಿಡ್ಕೊಂಡು ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ರಂಗೋಲಿ ಚೆನ್ನಾಗಿದ್ದರೆ. ನಾನಿವತ್ತು ನನ್ನ ಮಾರ್ನಿಂಗ್ ರೂಟೀನ್ ಜೊತೆ ನನ್ನ ಗಾರ್ಡನ್ ವ್ಯೂ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೇಗಿದೆ ಅಂತ ಫುಲ್ಲು ವೀಡಿಯೋ ನೋಡಿ ಕಮೆಂಟ್ ಮಾಡಿ. ನಮ್ಮ ಗಾರ್ಡನಲ್ಲಿ ಏನೇನು ಗಿಡ ಇದೆ, ಫ್ರೂಟ್ಸು, ವೆಜಿಟೇಬಲ್ಸ್ ಏನೇನಿದೆ ಅಂಥೇಳಿ. ಈ ರೀತಿ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿ ನಮ್ಮ ಅತ್ತೆಗೆ ಟೀ ಕೊಡೋಣ ಅಂತ ಬಂದೆ. ಟೀ ಮಾಡಿ ಅವ್ರು ಕೊಟ್ಟೆ. ಅವರು ಇದಕ್ಕೆ ಬೇಳೆ ಇದ್ದಕ್ತಾಯಿದ್ರು. ಇದಕ್ಕೆ ಬೇಳೆ ಅಲ್ಲ ಫ್ರೆಂಡ್ಸ್, ಅವರೇಕಾಳು ಇದ್ದಕ್ತಾಯಿದ್ರು ಇದಕ್ಕೆ ಬೇಳೆ ಸಾಂಬಾರು ಮಾಡೋಕ್ಕೆ. ನಾನು ನೈಟ್ಸ್ ಪಾತ್ರೆಗಳು ಉಜ್ಜಿರಲಿಲ್ಲ, ಅದರಿಂದ ಮಾರ್ನಿಂಗ್ ಪಾತ್ರೆಗಳೆಲ್ಲ ಉಜ್ಜಿಟ್ಟೆ. ಎಲ್ಲ ಕೆಲಸ ಮಾಡಿ ನನ್ನ ಮಗನ ಸ್ಕೂಲ್ ಕಳಿಸ್ಬಿಟ್ಟು ನನ್ನ ಮಗಳಿಗೆ ಊಟ ತಿನ್ನಿಸ್ತಾ ಇದ್ದೀನಿ. ನಮ್ಮ ಅತ್ತೆಯಲ್ಲಿ ಬಟ್ಟೆ ಒಗಿತಾಯಿದ್ರು. ನನ್ನ ತಂಗಿ ಮಗನಿಗೆ ಮೈ ಹುಷಾರಿಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ನಾವಿಬ್ಬರೇ ಮಾಡ್ಕೊತಾ ಇದ್ವಿ ಎಲ್ಲ ಕೆಲಸ. ಅದರಿಂದ ನಮ್ಮ ಅತ್ತೆ ನಮ್ಮ ಮಕ್ಕಳು ಹಿಡ್ಕೊಂಡು ಯಾವಾಗ ಬಟ್ಟೆಗಳು ಒಗೆಯೋದು ಅಂದ್ಬಿಟ್ಟು ಒಗ್ದಾಕ್ತೀನಿ ಅಂತ ಒಗಿತಾಯಿದ್ರು ಫ್ರೆಂಡ್ಸ್. ಆ ರೀತಿ ನಮ್ಮ ಅತ್ತೆ ನಮ್ಮ ಅಮ್ಮನ ಥರನೇ ಎಲ್ಲ ಕೆಲಸ ಹೆಲ್ಪ್ ಮಾಡ್ತಾರೆ. ನಾವೇ ಮಾಡಬೇಕು ಅನ್ನೋದೇನೂ ಇಲ್ಲ ಫ್ರೆಂಡ್ಸ್. ಆಮೇಲೆ ಗಾರ್ಡನ್ಗೆ ನೀರು ನಮ್ಮ ಅತ್ತೆನೇ ಹಾಕಿದ್ರು, ಅದು ವೀಡಿಯೋ ಮಾಡಿಕೊಂಡೆ. ಇದು ಬೆಲ್ಲದ ರೊಟ್ಟಿ ಅಂತ ನಮ್ಮ ಅತ್ತೆ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ಆರೋಗ್ಯಕ್ಕೂ ಒಳ್ಳೆಯದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ಈವ್ನಿಂಗು ನಮ್ಮ ಗಾರ್ಡನ್ ವೀಡಿಯೋ ಮಾಡಿದೆ ಫ್ರೆಂಡ್ಸ್. ಮಧ್ಯಾಹ್ನ ತುಂಬ ಬಿಸಿಲಿತ್ತು, ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಸಾಯಂಕಾಲ ವೀಡಿಯೋ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಏನೇನೆಲ್ಲ ಗಿಡಗಳಿಗೆ ನೆಟ್ಟಿದ್ದೀವಿ ನೋಡಿ. ಇದು ಬಟಾಣಿ ಗಿಡ ಫ್ರೆಂಡ್ಸ್. ಬಟಾಣಿಕಾಯಿ ಈಗ ತಾನೇ ಬಿಡ್ತಾ ಇದ್ದಾವೆ. ನಮ್ಮ ಗಾರ್ಡನಲ್ಲಿ ಆಲ್ಮೋಸ್ಟ್ ಕನಕಾಂಬರ ಗಿಡಗಳೇ ಜಾಸ್ತಿ ಇದ್ದಾವೆ ಫ್ರೆಂಡ್ಸ್. ಈ ಈರುಳ್ಳಿ ಎಲ್ಲ ಕೆಟ್ಟೋಗಿರೋ ಈರುಳ್ಳಿಗಳು ಫ್ರೆಂಡ್ಸ್. ಅದು ಮೊಳಕೆ ಬಂದಿರೋ ಈರುಳ್ಳಿ ಮೊಳಕೆ ಬಂದಿರುತ್ತಲ್ಲ, ಅದನ್ನು ಈ ರೀತಿ ನಾಟಿದ್ದೀವಿ. ಯಾಕೆ ವೇಸ್ಟಾಗಿ ಬಿಸಾಕೋದು ಅಂತ. ಚೆನ್ನಾಗಿ ಬಂದಿದೆ, ಹೂವೆಲ್ಲ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಎಷ್ಟು ದಪ್ಪ ಹೂವು ಇದೆ. ಇದು ಸೂಜಿ ಮಲ್ಲಿಗೆ ಹೂವು. ಸೂಜಿ ಮಲ್ಲಿಗೆ ಗಿಡ ನಮ್ಮ ಮನೆ ಹತ್ರ 3 ಇದೆ ಫ್ರೆಂಡ್ಸ್. 3 ಸೂಜಿ ಮಲ್ಲಿಗೆ ಗಿಡ ಇದೆ. ಇದೆಲ್ಲ ಕನಕಾಂಬರ ಗಿಡ. ಸಾಸಿವೆ ಗಿಡ ಎಲ್ಲ ನಾಟಿದ್ದೀವಿ. ಸಾಸಿವೆ ಗಿಡ ನಾಟಿದ್ದಲ್ಲ, ಚೆಲ್ಲಿದ್ದು ಸಾಸಿವೆಗಳು. ಚೆನ್ನಾಗಿ ಬಂದಿದೆ. ಇದು ನೋಡಿ ಇನ್ನೊಂದು ಸೂಜಿ ಮಲ್ಲಿಗೆ ಗಿಡ. ಹೂಗಳು ಬಿಟ್ಟಾಗ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಗಿಡ ಹೂಗಳು ಬಿಟ್ಟಾಗ. ಅದು ಮಾರ್ಚ್ ಏಪ್ರಿಲಲ್ಲಿ ಹೂವು ಬಿಡೋದು ಫ್ರೆಂಡ್ಸ್. ಇನ್ನೂ ಇವಾಗ ಬಿಟ್ಟಿಲ್ಲ. ಇದು ಕಾಕಡ ಗಿಡ ಫ್ರೆಂಡ್ಸ್. ಕಾಕಡ ಗಿಡ 2 ಗಿಡ ಇದೆ. ಕೆಳಗಡೆ ತುಂಬ ಮೊಳಕೆಗಳು ಬಂದಿದೆ ಫ್ರೆಂಡ್ಸ್. ನಮ್ಗೆ 2 ಸಾಕು ಅಂದ್ಬಿಟ್ಟು ಇಲ್ಲಿ ನಾಟಿಲ್ಲ. ಅದು ಹೂವು ಚೆನ್ನಾಗಿ ಬಿಡುತ್ತೆ. ಅದನ್ನ ಕಟ್ ಮಾಡಿ ಹಾಕಿ ಮತ್ತೆ ಬಿಟ್ಟಿರೋದು ಫ್ರೆಂಡ್ಸ್. ಇದು ಏನು ಗಿಡ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದೆಲ್ಲ ಒಣಗೋಗಿರೋದೆಲ್ಲ ಇದು ಅರಿಶಿನ ಗಿಡ. ಅರಿಶಿನ ಕಿತ್ತಾಗ ಆ ವಿಡಿಯೋನ ಶೇರ್ ಮಾಡ್ತೀನಿ ಹೇಗಿರುತ್ತೆ ಅಂತೇಳಿ. ಸೂಪರಾಗಿರುತ್ತೆ. ಅರಿಶಿನ ಕಾಂಪೌಂಡಲ್ಲಿ ನಾಟಿದರೆ ಸಹ ಶೋ ಗಿಡಗಳ ಥರನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಒಣಗೋಗಿದೆ, ಇನ್ನೇನು ಕಿಲೋ ಟೈಮ್ ಅದಕ್ಕೆ. ಅದೆಲ್ಲ ಒಣಗೋಗಿದೆ ಫ್ರೆಂಡ್ಸ್. ಅರಿಶಿನದಲ್ಲೂ ಹೂವು ಬಿಡುತ್ತೆ ಫ್ರೆಂಡ್ಸ್. ನನಗೆ ಗೊತ್ತಿರಲಿಲ್ಲ ಇಲ್ಲಿ ನೋಡೋವರೆಗೂ. ಸೂಪರಾಗಿರುತ್ತೆ ಹೂವು. ಇವಾಗ ಬಿಟ್ಟಿಲ್ಲ. ಇದು ಗುಂಡು ಮಲ್ಲಿಗೆ. ಈ ಗುಂಡು ಮಲ್ಲಿಗೆ ಹೂವು ಬಿಟ್ಟಾಗ ತೋರಿಸ್ತೀನಿ ಫ್ರೆಂಡ್ಸ್. ಅದು ಒಣಗೋಗಿದೆ, ಇವಾಗ ಸರಿಯಾಗಿ ಬಿಟ್ಟಿಲ್ಲ. ಡ್ರ್ಯಾಗನ್ ಫ್ರೂಟು ಮತ್ತು ಬೆಂಡೆಕಾಯಿ ಗಿಡ ಎಲ್ಲ ನಾಟಿದ್ದೀವಿ ನೋಡಿ. ಇದು ಡ್ರ್ಯಾಗನ್ ಫ್ರೂಟ್ ಗಿಡ. ಗಿಡನೋ ಬಳ್ಳಿನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಚೇಪೆಕಾಯಿ ಮರ ಒಂದೇ ಇರೋದು ನಮ್ಮ ಮನೆ ಹತ್ರ. ಚೆನ್ನಾಗಿರುತ್ತೆ ಕಾಯಿ ನೋಡಿ ಫ್ರೆಂಡ್ಸ್. ಹೇಗಿದೆ ಇವಾಗೆಲ್ಲ ಪಿಂದೆಗಳು. ಇನ್ನೂ ದೊಡ್ಡದಾಗಿತ್ತು, ಅದು ಕೋತಿಗೆಲ್ಲ ಬರುತ್ತೆ ನೋಟ ಜಾಸ್ತಿ ಒಯ್ದಾಕಿದ್ರು ಫ್ರೆಂಡ್ಸ್. ಇದೇನು ಅಂತ ಹೇಳಿ ಫ್ರೆಂಡ್ಸ್. ಇದು ಬಂದು ಸಾಂಬಾರು. ಇದು ನಮ್ಮ ಮನೆ ಮುಂದೆ ಇರೋದು ಫ್ರೆಂಡ್ಸ್. ಗಿಡ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ಅದರ ರಸನ ಕುಡಿದ್ರೆ ಕಿಡ್ನಿಯಲ್ಲಿ ಕಲ್ಲಿದ್ದರೆ ಕರಗೋಗುತ್ತೆ ಅಂತ ಹೇಳ್ತಾರೆ.
ನೋಡಿ ನಮ್ಮ ಗಾರ್ಡನಲ್ಲಿ ಮೆಣಸಿನ ಗಿಡ ಕೂಡ ಇದೆ. ಅದು ಆಲ್ಮೋಸ್ಟ್ ಕನಕಾಂಬರ ಗಿಡಗಳೇ ಜಾಸ್ತಿ ಇದೆ ಫ್ರೆಂಡ್ಸ್. ಈಗ ಹೂವಿನ ರೇಟ್ ಜಾಸ್ತಿ ಇದೆಯಲ್ಲ, ಅದಕ್ಕೆ ಕನಕಾಂಬರ ಗಿಡಗಳೇ ಜಾಸ್ತಿ ನಾಟಿದ್ದೀವಿ. ಮಾರೋಕ್ಕಲ್ಲ, ನಾವೇ ಇಟ್ಕೊಳ್ಳೋಕ್ಕೆ. ಇದು ನೋಡಿ, ಇಲ್ಲಿ ವೇಸ್ಟ್ ಆಗಿರೋ ಗಿನ್ನಿಗಳಲ್ಲಿ ಬಿಂದಿಗೆ ಒಂದು ಹೊಡೆದಾಗಿತ್ತು. ಅದರಲ್ಲೆಲ್ಲ ಈರುಳ್ಳಿ ಮತ್ತು ವೆಲ್ವೆಟ್ ಹೂವು ನಾರುಗಳು ಎಲ್ಲ ನಾಟಿದ್ದೀವಿ, ಪುದೀನ ಸೊಪ್ಪು ಎಲ್ಲ. ಇದು ಒಂದೇ ಒಂದು ಕರಿವೆ ಸೊಪ್ಪು ಗಿಡ. ಮೊದಲು ನಮ್ಮ ಮನೆ ಹತ್ರ ಮರ ಇತ್ತು ಫ್ರೆಂಡ್ಸ್, ಅದು ಹೊಡೆದಾಕಿದ್ವಿ. ಅದಕ್ಕೆ ಇವಾಗ ಅದು ನಾಟಿದ್ದೀವಿ. ಇದು ನಮ್ಮ ಹೊಲದ ಮೇಲೆ ಒಂದು ಮಾವಿನ ಮರ ಮತ್ತು ಪಪ್ಪಾಯ ಮರ, ಪಪ್ಪಾಯ ಗಿಡ ಸಹ ಇದೆ ಫ್ರೆಂಡ್ಸ್. ಪಪ್ಪಾಯ ಗಿಡನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದು ತುಂಬ ಕಾಯಿಗಳು ಮೊದಲು ದಪ್ಪಗೆ ಬಿಡ್ತಾಯಿತ್ತು, ಇವಾಗ ಸಣ್ಣ ಆಗೋಗಿದೆ ಫ್ರೆಂಡ್ಸ್. ಇಲ್ಲಿ ಎರಡು ಬಾಳೆ ಗಿಡ ನಾಟಿದ್ದು, ಅದು ನೋಡಿ ಎಷ್ಟು ದೊಡ್ಡದಾಗಿದ್ದಾವೆ. ಇದು ಯಾಲಕ್ಕಿ ಬಾಳೆ ಗಿಡ. ಒಂದೇ ಒಂದು ಬಿಟ್ಟಿದೆ ಫ್ರೆಂಡ್ಸ್, ಒಂದೇ ಒಂದು ಬಾಳೆ ಕೊಲೆ. ಇದು ನಾವು ನಾಟಿರೋದು ವೇಸ್ಟ್ ನೀರಿಗೆ ಫ್ರೆಂಡ್ಸ್. ವೇಸ್ಟ್ ನೀರು ಅಂದರೆ ನಾವು ನಮ್ಮ ಮನೆ ಹತ್ರ ಪಾತ್ರೆಗಳು ತೊಳೆಯೋದು, ಸ್ನಾನ ಮಾಡೋ ನೀರು, ಬಟ್ಟೆಗಳು ಒಗೆಯೋ ನೀರು ಎಲ್ಲ ಇಲ್ಲೇ ಬರುತ್ತೆ. ಅದು ಯಾಕೆ ವೇಸ್ಟ್ ಆಗೋದು ಅಂದ್ಬಿಟ್ಟು ಈ ರೀತಿ ಗಿಡ ನಾಟಿದ್ದೀವಿ. 2 ಬಾಳೆ ಗಿಡ ಇದೆ. ಒಂದು ದೊಡ್ಡ ಬಾಳೆಕಾಯಿ ಬಿಡೋದು ದಪ್ಪಗೆ, ಇನ್ನೊಂದು ಏಲಕ್ಕಾಯಿ ಬಾಳೆ ಗಿಡ. ಮತ್ತು ಇಲ್ಲಿ ಮಾವಿನ ಗಿಡಗಳು ಇದ್ದಾವೆ ನೋಡಿ, ಅಲ್ಲೊಂದಿದೆ ಫ್ರೆಂಡ್ಸ್. ಮಾವಿನ ಗಿಡ ಒಂದು 2-3 ಗಿಡ ಇದ್ದಾವೆ. ಆಮೇಲೆ ನಿಂಬೆಹಣ್ಣು ಗಿಡ. ಈ ನಿಂಬೆಹಣ್ಣು ಗಿಡ 4-5 ವರ್ಷ ಆಗಿದೆ ಫ್ರೆಂಡ್ಸ್ ನಾಟಿ. ಇವಾಗ ಹೂವು ಬಿಟ್ಟಿದೆ. ಅದು ಕಡಿಮೆನೇ ಬಿಟ್ಟಿರೋದು, ಎಲ್ಲೋ ಒಂದು ಸೈಡ್ ಬಿಟ್ಟಿದೆ ಅಷ್ಟೇ. ಇದು ತೆಂಗಿನ ಮರ, ಇನ್ನೂ ಮರ ಆಗಿಲ್ಲ, ಗಿಡ. ಮತ್ತು ಮಾವಿನ ಮರ ನೋಡಿ, ಈಗ ತಾನೇ ಚಿಗುರು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸಾರಿ ಫ್ರೆಂಡ್ಸ್, ಮರ ಅಲ್ಲ, ಅದಿನ್ನೂ ಗಿಡನೇ, ಮರ ಆಗಿಲ್ಲ. ಇಲ್ಲಿ ನೇರಳೆ ಗಿಡ ಮತ್ತು ನುಗ್ಗೆಕಾಯಿ ಮರ ಫ್ರೆಂಡ್ಸ್. 2-3 ವರ್ಷ ಏನೋ ಆಯಿತು ಅಷ್ಟೇ ಇದು ನಾಟಿ, ಎಷ್ಟು ದೊಡ್ಡದಾಗಿದೆ. ಮತ್ತು ಆ ಕಡೆ ಹಲಸಿನ ಗಿಡ ಇತ್ತು, ಅದು ತೋರಿಸಿಲ್ಲ, ಮರ್ತೋದು. ಇದು ನಮ್ಮ ಗಾರ್ಡನ್ ವ್ಯೂ ಆಗಿತ್ತು ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.